ಹಾಯ್ ಹೆಲೋ ವೆಲ್ಕಮ್ ಆಲ್. ಇಷ್ಟು ಯಮ್ಮಿಯಾದ ಒಂದು ಸ್ಟಾರ್ಟರ್ನ ಎಲ್ಲಿ ತಿಂದ್ವಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಹೊರಗಡೆ ಹೋಗೋಕ್ಕೆ ನಮ್ಮ ಫೇಸ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಲ್ವ, ಅದಕ್ಕೆ ಒಂದು ಫೇಸ್ ಪ್ಯಾಕ್ನ ಹೇಳ್ಕೊಡ್ತೀನಿ ಬನ್ನಿ. ಈಸಿ ಆ್ಯಂಡ್ ಸಿಂಪಲ್ ಆಗಿರುತ್ತೆ. ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ದರೆ ಹೋಗುತ್ತೆ, ಒಂದು ಗ್ಲೋ ಕೊಡುತ್ತೆ. ಅದಕ್ಕೆ ನೋಡಿ, ಫಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ನೆನೆಸಿದ ನೀರೆಲ್ಲ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಅದಕ್ಕೆ ನಾವು ಟೊಮ್ಯಾಟೊ ಜ್ಯೂಸನ್ನ ಮಾತ್ರ ಹಾಕ್ಕೋತಾ ಇದ್ದೀವಿ. ನೋಡಿ, ಟೊಮ್ಯಾಟೊ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸ್ಕ್ರಬ್ ರೀತಿನಾದರೂ ನಾವು ಹಾಕ್ಕೋಬೋದು, ಅಥವಾ ಮಾಸ್ಕ್ ರೀತಿ ಹಾಕ್ಕೊಂಡು ನಂತರ ನಾವು ಇದನ್ನು ಸ್ಕ್ರಬ್ ಮಾಡಿ ತೆಗೆಯೋದ್ರಿಂದ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಹಾಗೆ ಒಂದು ಶೈನ್ ಕೊಡುತ್ತೆ ನಮ್ಮ ಫೇಸ್ಗೆ, ಹಾಗೆ ಗ್ಲೋನು ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಒಂದು ಮ್ಯಾಜಿಕ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ಫೇಸ್ ಪ್ಯಾಕ್ ಪ್ಲಸ್ ಸ್ಕ್ರಬ್ ಅಂತ ಹೇಳ್ಬೋದು. ಇದನ್ನು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದು ನಮ್ಮ ಫೇಸ್ಗೆ ಹಾಕ್ಕೊಂಡು ಅದು ಡ್ರೈ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ನೀರಲ್ಲಿ ಹಾಕಿ ತೊಳೆಯೋದಕ್ಕಿಂತ ಈ ಥರ ಹಾಗೆ ಅದು ಡ್ರೈ ಆದಮೇಲೆ ನಾವು ಸ್ವಲ್ಪ ಲೈಟಾಗಿ ಪ್ರೆಷರ್ ಕೊಟ್ಟು ಇದನ್ನು ತೆಗೆಯೋಣ. ಇದರಿಂದ ನಮ್ಮ ಫೇಶಿಯಲ್ ಹೇರ್ ಸಹ ಹೋಗುತ್ತೆ. ನೋಡಿ, ಇದನ್ನು ಜಸ್ಟ್ ಒಂದ್ಸಲ ಹಾಕಿ ನೀವು ಬಿಡಬಾರ್ದು. ವಾರಕ್ಕೆ ಅಟ್ಲೀಸ್ಟ್ ಒಂದು ಸಲನಾದರೂ ಎವ್ರಿ ವೀಕ್ ಹಾಕೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ವೀಕ್ಲಿ ಒನ್ಸ್ ಟ್ವೈಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ, ಈ ರೀತಿ ತೆಗೆದು ನಾವು ಕೋಲ್ಡ್ ವಾಟರಲ್ಲಿ ನಮ್ಮ ಫೇಸ್ನ ನಾವು ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಫ್ರೆಶ್ ಆಗಿರೋ ಫೀಲ್ ಕೊಡುತ್ತೆ. ಹಾಗೆ ನಮ್ಮ ಸ್ಕಿನ್ನು ಮಾಯಿಶ್ಚರೈಸ್ ಆಗಿದೆ ಅಂತಲೂ ನಮಗೆ ಅನಿಸುತ್ತೆ. ಎಸ್, ನಮ್ಮ ಫೇಸ್ನ ನಾವು ಪ್ರೆಪ್ ಮಾಡ್ಕೊಂಡಿದ್ದಾಯಿತು. ಈಗ ಸಂಜೆ ಆಯಿತು, ಹೊರಗಡೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅದಕ್ಕೆ ಏನು ಸಿಗತ್ತೆ, ಏನು ತಿನ್ಬೋದು ಅಂತ ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ದಾರಿಲಿ ಹೋಗ್ತಾ ಯಾವುದೋ ಒಂದು ಇದು ಮೆರವಣಿಗೆ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ನೋಡಿ, ಈ ಥರ ವೀರಭದ್ರ ವೇಷ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಕಾಳಿ ವೇಷನೂ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನಮ್ಮ ಆಚರಣೆ ಸಂಪ್ರದಾಯ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವ, ಎಷ್ಟು ವಿಧವಾಗಿ ನಾವು ನೋಡ್ಬೋದು ಅಂತ ಅನಿಸುತ್ತೆ. ಒಂದೊಂದು ಕಡೆ ಹೋದರೆ ಒಂದೊಂದು ಥರ ಉತ್ಸವ ಆಚರಣೆಗಳನ್ನ ನೋಡ್ಬೋದು. ಅವ್ರ ವೇಷಭೂಷಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅವರ ಡ್ರೆಸ್ಸು, ಹಾಗಲ್ಲ ಅಕ್ಕಪಕ್ಕ ಮಾಡ್ತಿದ್ದು ನೋಡಿ, ಅದು ವಾದ್ಯಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೇ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡ್ವಿ. ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ ನೋಡಿ. ಎಸ್, ಇದನ್ನು ನೋಡಿಕೊಂಡು ನಾವು ನಮ್ಮ ಮುಂದಿನ ಸ್ಪಾಟ್ಗೆ, ಈಟಿಂಗ್ ಸ್ಪಾಟ್ಗೆ ಹೋಗೋಣ ಬನ್ನಿ. ನೋಡಿ, ಹುಡ್ಕೊಂಡು ಹೋಗ್ತಾ ಇದ್ವಿ ಏನು ಸಿಗುತ್ತೆ ಅಂತ. ನಮಗೆ ಸಿಕ್ಕಿದ್ದೆ ಈ ಸ್ಮೋಕ್ಡ್ BBQ ಟ್ಯಾಕ್ಸಿ. ನೋಡೋಕ್ಕೆ ಡಿಫ್ರೆಂಟ್ ಆಗಿತ್ತು, ಟ್ಯಾಕ್ಸಿ ಸೆಟಪ್ಪಲ್ಲಿತ್ತು. ನಿಮಗೆ ಇದು ಅಡ್ರೆಸ್ ಎಲ್ಲಿ ಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಮ್ಗೆ ವಿಡಿಯೋನ ಪೂರ್ತಿ ನೋಡಿ. ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿದ್ರೆ ನಾವು ಖಂಡಿತ ಅಡ್ರೆಸ್ ಹೇಳ್ತೀವಿ. ನೋಡಿ, ಎಷ್ಟು ಚೆನ್ನಾಗಿದೆ. ಟ್ಯಾಕ್ಸಿ ಸೆಟಪ್ಪಲ್ಲಿ ಮಾಡಿಕೊಂಡು ಇವರು BBQನ ರೆಡಿ ಮಾಡ್ಕೋತಾ ಇದ್ದಾರೆ, ಬಾರ್ಬಿಕ್ಯೂ ಅನ್ನೋದನ್ನು. ನೋಡಿ, ನಮಗೆ ಆ ಮೆನು ನೋಡ್ಬೋದು, ವೆರೈಟಿ ಇದೆ ಇಲ್ಲಿ. ಪ್ರೈಸಸ್ಸು ಕೂಡ ಅಷ್ಟೇ ರೀಸನಬಲ್ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಲ್ವಾ.
ಈ ನೈಟ್ ಟೈಮಲ್ಲಿ ಈ ಥರ ಹೊರಗಡೆ ಹೋಗಿ ಈ ಥರ ಒಂದು ಸೆಟಪ್ಪಲ್ಲಿ ಡಿಫ್ರೆಂಟ್ ಆಗಿರೋವಂಥ ಒಂದು ಸೆಟಪ್ಪಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವೇನು ಕೇಳ್ತೀರ ಅಲ್ಲೇ ಸ್ಪಾಟಲ್ಲೇ ಬಿಸಿ ಬಿಸಿಯಾಗಿ ನಮಗೆ ರೆಡಿ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ವೆಜ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ ಇಲ್ಲಿ. ನೋಡಿ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಬಟರ್ನ ಯೂಸ್ ಮಾಡಿಕೊಂಡು ಇವರು ಮಾಡ್ತಾರೆ. ತುಂಬ ಫ್ರೆಶ್ ಆಗಿ ಟೇಸ್ಟ್ ವೈಸು 10/10 ಅಂತಲೇ ಹೇಳ್ಬೋದು. ಈ ಸ್ಮೋಕ್ಡ್ ಬಾರ್ಬಿಕ್ಯೂ ತಿನ್ನೋಕ್ಕೆ ಒಂದು ಮಜಾ ಇರುತ್ತೆ. ಹಾಗೆ ನಾವಿಲ್ಲಿ ಲೆಗ್ ಪೀಸನ್ನು ಹೇಳಿದ್ವಿ ಒಂದು ಟೇಸ್ಟ್ ನೋಡೋಣ ಅಂತ. ಒಳಗಡೆ ಎಲ್ಲ ಅಷ್ಟೇ ಅಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಅವರ ಒಂದು ಟೈಮ್ ತೊಗೊಂಡು ನೀಟಾಗಿ ಕುಕ್ ಮಾಡಿ ಅವರು ಕೊಡ್ತಾರೆ ನಮಗೆ. ನೋಡಿ ಇದು ಪನ್ನೀರು. ವೆಜ್ ಆಪ್ಷನ್ ಇರೋರಿಗೆ ಅಲ್ಲಿ ಪನ್ನೀರ್ನ ಬಾರ್ಬಿಕ್ಯೂ ಮಾಡ್ತಾಯಿದ್ದಾರೆ. ಎಸ್ ನೋಡಿ ಫೈನಲಿ ನಮ್ಮ ಆರ್ಡರ್ ಬಂತು. ಆನಿಯನ್ ಮೇಯೋನೀಸ್ ಮತ್ತು ಅದು ಒಂದು ಟೈಪ್ ಆಫ್ ಚಟ್ನಿ, ರೆಡ್ ಚಟ್ನಿ ಕೊಟ್ಟಿದ್ದಾರೆ. ಶೇಜ್ವಾನ್ ಚಟ್ನಿ ಅಂತ ಅನಿಸುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ ಎಲ್ಲ ಥರ ಸಾಸ್ಗಳೊಂದಿಗೆ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಎಸ್, ಮತ್ತೊಮ್ಮೆ ನಿಮಗೆ ಅಡ್ರೆಸ್ ಬೇಕಂದರೆ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೇಕು. ನೀವು ಖಂಡಿತವಾಗ್ಲೂ ನಾವು ನಿಮ್ಮ ಒಂದು ಕಮೆಂಟ್ಗೆ ನಾವು ಎಲ್ಲಿದೆ ಅಂತ ಅಡ್ರೆಸ್ನ ರಿಪ್ಲೈ ಮಾಡ್ತೀವಿ. ನೀವು ಹೋಗಿ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.